ಚಾಣಕ್ಯ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಕೋಲಾರ ಜಿಲ್ಲೆ ಕೆಜೆಪ್ ತಾಲೂಕು ಕ್ಯಾಸಂಬಳ್ಳಿ ಹತ್ತಿರದ ಮಡಿವಾಳ ಗ್ರಾಮದ ಶ್ರೀ ಸ್ವಯಂಭುವನೇಶ್ವರ ದೇವಾಲಯದ ಮುಂದೆ ಇರತಕ್ಕಂತಹ ನಂದೀಶ ಮಂಟಪ ಶ್ರೀ ಕಾವಡಿ ಹಬ್ಬದ ಪ್ರಯುಕ್ತ ಇಡೀ ಮಂಟಪವನ್ನು ಹೂವು ಹಾಗೂ ಬಾಳೆಲೆಗಳಿಂದ ಅಲಂಕರಿಸಿರುತ್ತಾರೆ. ಇದೇ ದೇವಾಲಯದ ಆವರಣದಲ್ಲಿ ಶ್ರೀ ಪಾರ್ವತೀ ದೇವಿಯನ್ನು ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪಿಸಿದ್ದು, ಸದರಿ ದೇವಾಲಯದಲ್ಲಿ ಧ್ಯಾನ ಚಕ್ರವನ್ನು ಸಹ ಸ್ಥಾಪಿಸಿದ್ದು, ಆ ಧ್ಯಾನ ಚಕ್ರದಲ್ಲಿ ಕುಳಿತು ಯಾರು ಧ್ಯಾನ ಮಾಡುತ್ತಾರೆ ಅವರಿಗೆ ವಿಶೇಷ ಶಕ್ತಿಯೂ ಸಹ ಬರುವುದು ಇಲ್ಲಿನ ನಂಬಿಕೆಯಾಗಿರುತ್ತದೆ. ಇದೇ ಆವರಣದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನು ಪ್ರತಿಷ್ಠಾಪಿಸಿದ್ದು, ಈ ದೇವಾಲಯದಲ್ಲಿ ಕಾವಡಿಗಳನ್ನು ಸಲ್ಲಿಸುತ್ತಾರೆ. ಕಾವಡಿ ಹಬ್ಬದ ಪ್ರಯುಕ್ತ ಈ ದೇವಾಲಯದಲ್ಲಿ ಶ್ರೀ ಸ್ವಯಂಭುವನೇಶ್ವರ ಸ್ವಾಮಿ ಪಾರ್ವತಾಂಬ ಸಮೇತ ಉತ್ಸವ ವಿಗ್ರಹಗಳನ್ನು ಸಹ ದೇವಾಲಯದ ಸುತ್ತಲೂ ಮೆರವಣಿಗೆ ಮಾಡುತ್ತಿದ್ದಾರೆ. ಅದನ್ನು ತಾವು ವೀಕ್ಷಿಸಬಹುದು. ಈ ದೇವಾಲಯದ ಮುಖ್ಯ ಅರ್ಚಕರು ಶ್ರೀ ಮನೋಹರ್ ದೀಕ್ಷಿತರಾಗಿರುತ್ತಾರೆ. ಈ ದೇವಾಲಯವು ಬಹಳ ಸತ್ಯ ನಡೆಯುವಂತಹ ದೇವಾಲಯವಾಗಿರುತ್ತದೆ. ಈ ದೇವಾಲಯದ ಮುಂದಿನ ಭಾಗದಲ್ಲಿ ಧ್ವಜಸ್ತಂಭವು ಪ್ರತಿಷ್ಠಾಪಿಸಿದ್ದು, ಈ ಧ್ವಜಸ್ತಂಭದ ಮೇಲೆ ಪ್ರತಿ ವರ್ಷ ತಿರುವಣ್ಣಾಮಲೈ ದೇವಾಲಯದಲ್ಲಿ ಮಹಾಜ್ಯೋತಿಯನ್ನು ಬೆಳಗಿಸುವ ದಿನದಂದೇ ಇಲ್ಲಿಯೂ ಸಹ ಮಹಾಜ್ಯೋತಿಯನ್ನು ಬೆಳಗಿಸುತ್ತಾರೆ. ಈ ದೇವಾಲಯಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಕಲ್ಯಾಣಿ ಕಟ್ಟೆ ಇರುತ್ತದೆ ಹಾಗೂ ಇದೇ ಈಶಾನ್ಯ ದಿಕ್ಕಿನ ಹತ್ತಿರದಲ್ಲಿ ನವಗ್ರಹಗಳ ಪ್ರತಿಷ್ಠಾಪಿಸಿದ್ದು, ಈ ನವಗ್ರಹಗಳು ಬಹಳ ವಿಶೇಷ ಭಕ್ತಿ ಹಾಗೂ ಸಂಕಲ್ಪ ಮಾಡಿಕೊಂಡು ಕೋರಿಕೆಗಳನ್ನು ಈ ದೇವಾಲಯದಲ್ಲಿ ಮಾಡಿದರೆ ಖಂಡಿತ ಅದು ನೆರವೇರುವುದು ಎಂಬ ನಂಬಿಕೆ ಈ ಸುತ್ತಲಿನ ಭಕ್ತರಲ್ಲಿ ಇರುತ್ತದೆ. ಈ ದೇವಾಲಯಕ್ಕೆ ಸುಮಾರು ಕರ್ನಾಟಕ, ಆಂಧ್ರ, ತಮಿಳುನಾಡು ಹಾಗೂ ವಿವಿಧ ರಾಜ್ಯಗಳಿಂದ ಇಲ್ಲಿ ಆಗಮಿಸುತ್ತಾರೆ. ಈ ದೇವಾಲಯವು ಸುಮಾರು 600 ವರ್ಷಗಳ ಹಿಂದೆ ಚೋಳರಾಜರಿಂದ ಸ್ಥಾಪಿಸಲ್ಪಟ್ಟಿದ್ದು, ಈ ದೇವಾಲಯದ ಕಲ್ಲಿನ ಶಿಲ್ಪಕಲೆಯಿಂದ ಕೂಡಿದ್ದು, ಆ ಕಲ್ಲುಗಳ ಮೇಲೆ ತಮಿಳಿನ ಭಾಷೆಯಲ್ಲಿ ಲಿಪಿಯನ್ನು ಸಹ ಅಚ್ಚು ಹಾಕಿರುತ್ತಾರೆ. ಈ ದೇವಾಲಯವು ಬಹಳ ಶಿಥಿಲವಾದ ಕಾರಣ ಸುಮಾರು ಮಂಡಳಿ ಹಾಗೂ ಧರ್ಮಸ್ಥಳದವರಿಂದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿರುತ್ತಾರೆ. ಅಮ್ಮ ಆಗ್ಬಿಟ್ಟಿದೆ. ಕೊಚ್ಚಿನ್ ಹಿಂಸಾಕಿ ಕಪ್ ಸಮಯ ಎಲ್ಲೋಗಿದ್ದೆ, ಎಷ್ಟೊತ್ತು ಹುಡ್ಕಾಡೋದು ನನ್ನ. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಹೂವು ಕಾವಡಿಯನ್ನು ಎತ್ತುತ್ತಾರೆ.
ಈ ದೇವಾಲಯವು ಇಷ್ಟೊಂದು ಹೆಸರುವಾಸಿಯಾಗಲು ಹಾಗೂ ಪೂಜಾ ಕೈಂಕರ್ಯಗಳು ನಡೆಯಲು ಈ ಗ್ರಾಮದ ವೆಂಕಟರಾಮಪ್ಪ ಹಾಗೂ ಅಣ್ಣ ತಮ್ಮಂದಿರು ಮತ್ತು ಗ್ರಾಮಸ್ಥರು ಭಾಗಿಯಾಗಿ ಇಂತಿ ಶ್ರೀನಿವಾಸ್.